ಅಪಮಾನ ಮಾಡಿರುವಂಥದ್ದು ತೀವ್ರವಾಗಿ ನಾವು ಅದನ್ನು ಖಂಡಿಸಿ ಕೋಟ್ನೂರಿನಲ್ಲಿ ನಡೆದಂಥ ಈ ಒಂದು ಘಟನೆ ಯಾರಿಗೂ ಕೂಡ ಶೋಭೆಯನ್ನು ತರುವಂಥದ್ದಲ್ಲ. ಇದರ ಹಿಂದೆ ಯಾರಿದ್ದಾರೆ ಅವರಿಗೆ ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಅವರಿಗೆ ಬಂಧಿಸಿ ಬಹಳ ತೀವ್ರವಾಗಿ ಅವರಿಗೆ ಶಿಕ್ಷೆಗೆ ಅಳವಡಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಈ ರೀತಿಯಾದಂಥ ಘಟನೆಗಳು ನಮ್ಮ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ತರುವಂಥ ಕೆಲಸ ಇದು. ಯಾರೋ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಸೌಹಾರ್ದತೆಯಲ್ಲಿ ಬದುಕುವಂಥದ್ದು ನಮ್ಮ ಕಲಬುರಗಿಯಲ್ಲಿ ಎಲ್ಲ ಸಮಾಜದವರು ಅತ್ಯಂತ ಸೌಹಾರ್ದತೆಯಿಂದ ಇವತ್ತಿನ ದಿವಸ ಇಲ್ಲಿ ವಾಸ ಮಾಡ್ತಾ ಇರುವಂಥದ್ದು, ಎಲ್ಲರೂ ಕೂಡ ನಾವು ಒಂದಾಗಿ ಇರುವಂಥದ್ದು. ಅಂಥದ್ರಲ್ಲಿ ಇದನ್ನ ಈ ರೀತಿಯಾದಂಥ ಘಟನೆಗಳನ್ನು ಮಾಡೋದ್ರ ಮುಖಾಂತರ ಅಶಾಂತಿಯನ್ನ ಉಂಟು ಮಾಡುವಂಥದ್ದು ಮತ್ತು ಕಲಬುರಗಿಯ ಹೆಸರನ್ನ ಇವತ್ತು ಧಕ್ಕೆ ತರುವಂಥ ಕೆಲಸ ಇವತ್ತು ಕೆಲವು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ತಕ್ಷಣದಲ್ಲಿ ಸರ್ಕಾರ ಅವರಿಗೆ ಬಂಧಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ನಾನು ಮಾಡ್ತಾ ಇದ್ದೇನೆ. ಇಲ್ಲ ಅಂತಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಕಲಬುರಗಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಚಂದು ಪಾಟೀಲ್ ಅವರು ಹೇಳ್ದಂಗೆ ಮತ್ತು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಹೇಳ್ದಂಗೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಈ ಒಂದು ಘಟನೆಯನ್ನ ಖಂಡಿಸಿ ಅವ್ರ ಜೊತೆಯಲ್ಲಿ ನ್ಯಾಯ ಸಿಗುವವರೆಗೂ ನಾವು ಕೂಡ ಅವ್ರ ಜೊತೆಯಲ್ಲಿ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.